ಜಿಟಿ ದೇವೇಗೌಡ ನೇರ ನುಡಿಯ ಮನುಷ್ಯ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯರನ್ನೇ ಹೊಗಳಿದವರು. ಆದ್ರೀಗ ಜೆಡಿಎಸ್ ಶಾಸಕನಿಗೆ ಸ್ನೇಹಮಯಿ ಕೃಷ್ಣ ಶಾಕ್ ಕೊಟ್ಟಿದ್ದಾರೆ ನೋಡಿ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಈ ಮೂಡ ಕ್ರಮಕ್ಕೆ ಕೊನೆ ಇಲ್ಲ ಎಂಬಂತಾಗಿದೆ. ನನ್ನದೊಂದು ಅವ್ಯವಹಾರ ಇದ್ರೆ ತೋರಿಸಿ ಎಂದು ಯತ್ನಾಳ್ ವಿರುದ್ಧ ಗುಡುಗಿದ್ದ ಜಿಟಿ ದೇವೇಗೌಡಗೆ ಶಾಕ್ ಎದುರಾಗಿದೆ. ಕಳಂಕ ಇಲ್ಲದೆ ಸಿದ್ದರಾಮಯ್ಯರ ನೆಮ್ಮದಿ ಕೆಡಿಸಿದ್ದ ಮೂಡ ಇದೀಗ ಸಿದ್ದು ಆಪ್ತನ ನೆಮ್ಮದಿಗೆ ಬೆಂಕಿ ಇಟ್ಟಿದೆ. ಸಿದ್ದು ಬಳಿಕ ಜಿಟಿ ದೇವೇಗೌಡ ಹೆಗಲಿಗೇರಿದ ಮೂಡ. ಶಾಸಕ ಜಿಟಿಡಿ ಪುತ್ರ ಹರೀಶ್ ಗೌಡ ವಿರುದ್ಧ ದೂರು. ಮೂಡಾದ 50-50 ಸೈಟ್ ಹಂಚಿಕೆಯಲ್ಲಿ ನಡೆದಿರುವ ಅಕ್ರಮಕ್ಕೆ ಸಂಬಂಧಿಸಿದಂತೆ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ, ಇಬ್ಬರು ಜೆಡಿಎಸ್ ಶಾಸಕರಾದ ಜಿಟಿ ದೇವೇಗೌಡ, ಹುಣಸೂರು ಶಾಸಕ ಹರೀಶ್ ಗೌಡ ವಿರುದ್ಧ ಇಡಿ ಮತ್ತು ಲೋಕಾಯುಕ್ತಗೆ ದೂರು ನೀಡಿದ್ದಾರೆ. ಮೂಡ ಸೈಟು ಹಂಚಿಕೆಯಲ್ಲಿ ಶಾಸಕ ಜಿಟಿ ದೇವೇಗೌಡರು ತಮ್ಮ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ. ಸರ್ವೆ ನಂಬರ್ 81/2ರಲ್ಲಿ 2.22 ಎಕರೆ ಜಮೀನಿಗೆ ಪರಿಹಾರ ನೀಡಿಲ್ಲ. 19 ನಿವೇಶನಗಳನ್ನು ಜಿಟಿಡಿ ಕುಟುಂಬ ಪಡೆದುಕೊಂಡಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಈ ಸಂಬಂಧ ಭೂ ಮಾಲೀಕನ ಮನೆಗೆ ತೆರಳಿ ಮಾತುಕತೆ ನಡೆಸಿರುವ ಫೋಟೋ ಸಹ ಬಿಡುಗಡೆ ಮಾಡಿದ್ದಾರೆ. ಸರ್, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕರಣ ಕೇವಲ 50-50 ಅನುಪಾತ ನಿವೇಶನ ಪಡೆದಿರೋ ಅನ್ನೋದಷ್ಟೇ ಅಲ್ಲ, ಬೆನಾಮಿ ಹೆಸರಲ್ಲೂ ಕೂಡ ಅಕ್ರಮ ವ್ಯವಹಾರ ನಡೆದಿದೆ ಅಂತೇಳಿ ನಾನು ದೂರು ದಾಖಲು ಮಾಡಿರುವಂಥದ್ದು. ಸೊ ಇದಕ್ಕೆ ಪೂರಕವಾಗಿ ಈಗಾಗಲೇ ಸಾಕಷ್ಟು ಮಾಹಿತಿ ದಾಖಲೆಗಳನ್ನು ಲೋಕಾಯುಕ್ತ ಅಧಿಕಾರಿಗಳಿಗೆ ಮತ್ತು ಜಾರಿ ನಿರ್ದೇಶ ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ. ಒಂದು 6 ಫೋಟೋಗಳು ಸಿಗುತ್ತೆ. ಆ ಫೋಟೋಗಳು ಗಮನಿಸಿದಾಗ ದೇವನೂರು ಗ್ರಾಮದ ಸರ್ವೆ ನಂಬರ್ 81/2ರ ಮಾಲೀಕರ ಮನೆಗೆ ಚಾಮುಂಡಿ ಕ್ಷೇತ್ರದ ಶಾಸಕರಾದ ಶ್ರೀ ಜಿಟಿ ದೇವೇಗೌಡ ಮತ್ತು ಅವ್ರ ಮಗ ಜಿಡಿ ಹರೀಶ್ ಗೌಡ ಅವರು ಹೋಗಿ ಅಲ್ಲಿ ಮಾತುಕತೆ ನಡೆಸಿರೋಂಥದ್ದು, ಅವರಿಗೆ ಚೆಕ್ಗಳನ್ನು ನೀಡಿರೋಂಥದ್ದು ಸ್ಪಷ್ಟ ತಿಳಿಬರ್ತದೆ. ಅಂದರೆ ಅವರು ನಡೆಸಿದ ವ್ಯವಹಾರವನ್ನು ಅವರ ಜಿಟಿ ದೇವೇಗೌಡರ ಸಹೋದರಿಯ ಮಗ ಮಹೇಂದ್ರ ಅನ್ನೋ ಹೆಸರಲ್ಲಿ ಕ್ರಯಪತ್ರ ನೋಂದಣಿ ಮಾಡಿಕೊಂಡು ಆ ಜಮೀನಿಗೆ ಪರಿಹಾರ ಕೊಟ್ಟಿಲ್ಲ ಅನ್ನೋ ಹೆಸರಲ್ಲಿ 50-50 ಅನುಪಾತ ನಿವೇಶನ ಪಡೆದ ಸ್ಪಷ್ಟ ತಿಳಿಬರ್ತದೆ. ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಜಿಟಿ ದೇವೇಗೌಡ ನೇರ ನುಡಿಯ ಮನುಷ್ಯ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯರನ್ನೇ ಹೊಗಳಿದವರು. ಆದ್ರೀಗ ಜೆಡಿಎಸ್ ಶಾಸಕನಿಗೆ ಸ್ನೇಹಮಯಿ ಕೃಷ್ಣ ಶಾಕ್ ಕೊಟ್ಟಿದ್ದಾರೆ ನೋಡಿ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಈ ಮೂಡ ಕ್ರಮಕ್ಕೆ ಕೊನೆ ಇಲ್ಲ ಎಂಬಂತಾಗಿದೆ. ನನ್ನದೊಂದು ಅವ್ಯವಹಾರ ಇದ್ರೆ ತೋರಿಸಿ ಎಂದು ಯತ್ನಾಳ್ ವಿರುದ್ಧ ಗುಡುಗಿದ್ದ ಜಿಟಿ ದೇವೇಗೌಡಗೆ ಶಾಕ್ ಎದುರಾಗಿದೆ. ಕಳಂಕ ಇಲ್ಲದೆ ಸಿದ್ದರಾಮಯ್ಯರ ನೆಮ್ಮದಿ ಕೆಡಿಸಿದ್ದ ಮೂಡ ಇದೀಗ ಸಿದ್ದು ಆಪ್ತನ ನೆಮ್ಮದಿಗೆ ಬೆಂಕಿ ಇಟ್ಟಿದೆ. ಸಿದ್ದು ಬಳಿಕ ಜಿಟಿ ದೇವೇಗೌಡ ಹೆಗಲಿಗೇರಿದ ಮೂಡ. ಶಾಸಕ ಜಿಟಿಡಿ ಪುತ್ರ ಹರೀಶ್ ಗೌಡ ವಿರುದ್ಧ ದೂರು. ಮೂಡಾದ 50-50 ಸೈಟ್ ಹಂಚಿಕೆಯಲ್ಲಿ ನಡೆದಿರುವ ಅಕ್ರಮಕ್ಕೆ ಸಂಬಂಧಿಸಿದಂತೆ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ, ಇಬ್ಬರು ಜೆಡಿಎಸ್ ಶಾಸಕರಾದ ಜಿಟಿ ದೇವೇಗೌಡ, ಹುಣಸೂರು ಶಾಸಕ ಹರೀಶ್ ಗೌಡ ವಿರುದ್ಧ ಇಡಿ ಮತ್ತು ಲೋಕಾಯುಕ್ತಗೆ ದೂರು ನೀಡಿದ್ದಾರೆ. ಮೂಡ ಸೈಟು ಹಂಚಿಕೆಯಲ್ಲಿ ಶಾಸಕ ಜಿಟಿ ದೇವೇಗೌಡರು ತಮ್ಮ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ. ಸರ್ವೆ ನಂಬರ್ 81/2ರಲ್ಲಿ 2.22 ಎಕರೆ ಜಮೀನಿಗೆ ಪರಿಹಾರ ನೀಡಿಲ್ಲ. 19 ನಿವೇಶನಗಳನ್ನು ಜಿಟಿಡಿ ಕುಟುಂಬ ಪಡೆದುಕೊಂಡಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಈ ಸಂಬಂಧ ಭೂ ಮಾಲೀಕನ ಮನೆಗೆ ತೆರಳಿ ಮಾತುಕತೆ ನಡೆಸಿರುವ ಫೋಟೋ ಸಹ ಬಿಡುಗಡೆ ಮಾಡಿದ್ದಾರೆ. ಸರ್, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕರಣ ಕೇವಲ 50-50 ಅನುಪಾತ ನಿವೇಶನ ಪಡೆದಿರೋ ಅನ್ನೋದಷ್ಟೇ ಅಲ್ಲ, ಬೆನಾಮಿ ಹೆಸರಲ್ಲೂ ಕೂಡ ಅಕ್ರಮ ವ್ಯವಹಾರ ನಡೆದಿದೆ ಅಂತೇಳಿ ನಾನು ದೂರು ದಾಖಲು ಮಾಡಿರುವಂಥದ್ದು. ಸೊ ಇದಕ್ಕೆ ಪೂರಕವಾಗಿ ಈಗಾಗಲೇ ಸಾಕಷ್ಟು ಮಾಹಿತಿ ದಾಖಲೆಗಳನ್ನು ಲೋಕಾಯುಕ್ತ ಅಧಿಕಾರಿಗಳಿಗೆ ಮತ್ತು ಜಾರಿ ನಿರ್ದೇಶ ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ. ಒಂದು 6 ಫೋಟೋಗಳು ಸಿಗುತ್ತೆ. ಆ ಫೋಟೋಗಳು ಗಮನಿಸಿದಾಗ ದೇವನೂರು ಗ್ರಾಮದ ಸರ್ವೆ ನಂಬರ್ 81/2ರ ಮಾಲೀಕರ ಮನೆಗೆ ಚಾಮುಂಡಿ ಕ್ಷೇತ್ರದ ಶಾಸಕರಾದ ಶ್ರೀ ಜಿಟಿ ದೇವೇಗೌಡ ಮತ್ತು ಅವ್ರ ಮಗ ಜಿಡಿ ಹರೀಶ್ ಗೌಡ ಅವರು ಹೋಗಿ ಅಲ್ಲಿ ಮಾತುಕತೆ ನಡೆಸಿರೋಂಥದ್ದು, ಅವರಿಗೆ ಚೆಕ್ಗಳನ್ನು ನೀಡಿರೋಂಥದ್ದು ಸ್ಪಷ್ಟ ತಿಳಿಬರ್ತದೆ. ಅಂದರೆ ಅವರು ನಡೆಸಿದ ವ್ಯವಹಾರವನ್ನು ಅವರ ಜಿಟಿ ದೇವೇಗೌಡರ ಸಹೋದರಿಯ ಮಗ ಮಹೇಂದ್ರ ಅನ್ನೋ ಹೆಸರಲ್ಲಿ ಕ್ರಯಪತ್ರ ನೋಂದಣಿ ಮಾಡಿಕೊಂಡು ಆ ಜಮೀನಿಗೆ ಪರಿಹಾರ ಕೊಟ್ಟಿಲ್ಲ ಅನ್ನೋ ಹೆಸರಲ್ಲಿ 50-50 ಅನುಪಾತ ನಿವೇಶನ ಪಡೆದ ಸ್ಪಷ್ಟ ತಿಳಿಬರ್ತದೆ. ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಜಿಟಿ ದೇವೇಗೌಡ ನೇರ ನುಡಿಯ ಮನುಷ್ಯ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯರನ್ನೇ ಹೊಗಳಿದವರು. ಆದ್ರೀಗ ಜೆಡಿಎಸ್ ಶಾಸಕನಿಗೆ ಸ್ನೇಹಮಯಿ ಕೃಷ್ಣ ಶಾಕ್ ಕೊಟ್ಟಿದ್ದಾರೆ ನೋಡಿ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಈ ಮೂಡ ಕ್ರಮಕ್ಕೆ ಕೊನೆ ಇಲ್ಲ ಎಂಬಂತಾಗಿದೆ. ನನ್ನದೊಂದು ಅವ್ಯವಹಾರ ಇದ್ರೆ ತೋರಿಸಿ ಎಂದು ಯತ್ನಾಳ್ ವಿರುದ್ಧ ಗುಡುಗಿದ್ದ ಜಿಟಿ ದೇವೇಗೌಡಗೆ ಶಾಕ್ ಎದುರಾಗಿದೆ. ಕಳಂಕ ಇಲ್ಲದೆ ಸಿದ್ದರಾಮಯ್ಯರ ನೆಮ್ಮದಿ ಕೆಡಿಸಿದ್ದ ಮೂಡ ಇದೀಗ ಸಿದ್ದು ಆಪ್ತನ ನೆಮ್ಮದಿಗೆ ಬೆಂಕಿ ಇಟ್ಟಿದೆ. ಸಿದ್ದು ಬಳಿಕ ಜಿಟಿ ದೇವೇಗೌಡ ಹೆಗಲಿಗೇರಿದ ಮೂಡ.
ಶಾಸಕ ಜಿಟಿಡಿ ಪುತ್ರ ಹರೀಶ್ ಗೌಡ ವಿರುದ್ಧ ದೂರು. ಮೂಡಾದ 50-50 ಸೈಟ್ ಹಂಚಿಕೆಯಲ್ಲಿ ನಡೆದಿರುವ ಅಕ್ರಮಕ್ಕೆ ಸಂಬಂಧಿಸಿದಂತೆ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ, ಇಬ್ಬರು ಜೆಡಿಎಸ್ ಶಾಸಕರಾದ ಜಿಟಿ ದೇವೇಗೌಡ, ಹುಣಸೂರು ಶಾಸಕ ಹರೀಶ್ ಗೌಡ ವಿರುದ್ಧ ಇಡಿ ಮತ್ತು ಲೋಕಾಯುಕ್ತಗೆ ದೂರು ನೀಡಿದ್ದಾರೆ. ಮೂಡ ಸೈಟು ಹಂಚಿಕೆಯಲ್ಲಿ ಶಾಸಕ ಜಿಟಿ ದೇವೇಗೌಡರು ತಮ್ಮ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ. ಸರ್ವೆ ನಂಬರ್ 81/2ರಲ್ಲಿ 2.27 ಎಕರೆ ಜಮೀನಿಗೆ ಪರಿಹಾರ ನೀಡಿಲ್ಲ. 19 ನಿವೇಶನಗಳನ್ನು ಜಿಟಿಡಿ ಕುಟುಂಬ ಪಡೆದುಕೊಂಡಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಈ ಸಂಬಂಧ ಭೂ ಮಾಲೀಕನ ಮನೆಗೆ ತೆರಳಿ ಮಾತುಕತೆ ನಡೆಸಿರುವ ಫೋಟೋ ಸಹ ಬಿಡುಗಡೆ ಮಾಡಿದ್ದಾರೆ. ಸರ್, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕರಣ ಕೇವಲ 50-50 ಅನುಪಾತ ನಿವೇಶನ ಪಡೆದಿರೋ ಅನ್ನೋದಷ್ಟೇ ಅಲ್ಲ, ಬೆನಾಮಿ ಹೆಸರಲ್ಲೂ ಕೂಡ ಅಕ್ರಮ ವ್ಯವಹಾರ ನಡೆದಿದೆ ಅಂತೇಳಿ ನಾನು ದೂರು ದಾಖಲು ಮಾಡಿರೋಂಥದ್ದು. ಸೊ ಇದಕ್ಕೆ ಪೂರಕವಾಗಿ ಈಗಾಗಲೇ ಸಾಕಷ್ಟು ಮಾಹಿತಿ ದಾಖಲೆಗಳನ್ನು ಲೋಕಾಯುಕ್ತ ಅಧಿಕಾರಿಗಳಿಗೆ ಮತ್ತು ಜಾರಿ ನಿರ್ದೇಶ ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ. ಒಂದು 6 ಫೋಟೋಗಳು ಸಿಗುತ್ತೆ. ಆ ಫೋಟೋಗಳು ಗಮನಿಸಿದಾಗ ದೇವನೂರು ಗ್ರಾಮದ ಸರ್ವೆ ನಂಬರ್ 81/2ರ ಮಾಲೀಕರ ಮನೆಗೆ ಚಾಮುಂಡಿ ಕ್ಷೇತ್ರದ ಶಾಸಕರಾದ ಶ್ರೀ ಜಿಟಿ ದೇವೇಗೌಡ ಮತ್ತು ಅವ್ರ ಮಗ ಜಿಡಿ ಹರೀಶ್ ಗೌಡ ಅವರು ಹೋಗಿ ಅಲ್ಲಿ ಮಾತುಕತೆ ನಡೆಸಿರೋಂಥದ್ದು, ಅವರಿಗೆ ಚೆಕ್ಗಳನ್ನು ನೀಡಿರೋಂಥದ್ದು ಸ್ಪಷ್ಟ ತಿಳಿಬರ್ತದೆ. ಅಂದರೆ ಅವರು ನಡೆಸಿದ ವ್ಯವಹಾರವನ್ನು ಅವರ ಜಿಟಿ ದೇವೇಗೌಡರ ಸಹೋದರಿಯ ಮಗ ಮಹೇಂದ್ರನ ಹೆಸರಲ್ಲಿ ಕ್ರಯಪತ್ರ ನೋಂದಣಿ ಮಾಡಿಕೊಂಡು ಆ ಜಮೀನಿಗೆ ಪರಿಹಾರ ಕೊಟ್ಟಿಲ್ಲ ಅನ್ನೋ ಹೆಸರಲ್ಲಿ 50-50 ಅನುಪಾತ ನಿವೇಶನ ಪಡೆದ ಸ್ಪಷ್ಟ ತಿಳಿಬರ್ತದೆ. ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಜಿಟಿ ದೇವೇಗೌಡ ನೇರ ನುಡಿಯ ಮನುಷ್ಯ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯರನ್ನೇ ಹೊಗಳಿದವರು. ಆದ್ರೀಗ ಜೆಡಿಎಸ್ ಶಾಸಕನಿಗೆ ಸ್ನೇಹಮಯಿ ಕೃಷ್ಣ ಶಾಕ್ ಕೊಟ್ಟಿದ್ದಾರೆ ನೋಡಿ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಈ ಮೂಡ ಅಕ್ರಮಕ್ಕೆ ಕೊನೆ ಇಲ್ಲ ಎಂಬಂತಾಗಿದೆ. ನನ್ನದೊಂದು ಅವ್ಯವಹಾರ ಇದ್ರೆ ತೋರಿಸಿ ಎಂದು ಯತ್ನಾಳ್ ವಿರುದ್ಧ ಗುಡುಗಿದ್ದ ಜಿಟಿ ದೇವೇಗೌಡಗೆ ಶಾಕ್ ಎದುರಾಗಿದೆ. ಕಳಂಕ ಇಲ್ಲದೆ ಸಿದ್ದರಾಮಯ್ಯರ ನೆಮ್ಮದಿ ಕೆಡಿಸಿದ್ದ ಮೂಡ ಇದೀಗ ಸಿದ್ದು ಆಪ್ತನ ನೆಮ್ಮದಿಗೆ ಬೆಂಕಿ ಇಟ್ಟಿದೆ. ಸಿದ್ದು ಬಳಿಕ ಜಿಟಿ ದೇವೇಗೌಡ ಹೆಗಲಿಗೇರಿದ ಮೂಡ. ಶಾಸಕ ಜಿಟಿಡಿ ಪುತ್ರ ಹರೀಶ್ ಗೌಡ ವಿರುದ್ಧ ದೂರು. ಮೂಡಾದ 50-50 ಸೈಟ್ ಹಂಚಿಕೆಯಲ್ಲಿ ನಡೆದಿರುವ ಅಕ್ರಮಕ್ಕೆ ಸಂಬಂಧಿಸಿದಂತೆ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ, ಇಬ್ಬರು ಜೆಡಿಎಸ್ ಶಾಸಕರಾದ ಜಿಟಿ ದೇವೇಗೌಡ, ಹುಣಸೂರು ಶಾಸಕ ಹರೀಶ್ ಗೌಡ ವಿರುದ್ಧ ಇಡಿ ಮತ್ತು ಲೋಕಾಯುಕ್ತಗೆ ದೂರು ನೀಡಿದ್ದಾರೆ. ಮೂಡ ಸೈಟು ಹಂಚಿಕೆಯಲ್ಲಿ ಶಾಸಕ ಜಿಟಿ ದೇವೇಗೌಡರು ತಮ್ಮ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ. ಸರ್ವೆ ನಂಬರ್ 81/2ರಲ್ಲಿ 2.27 ಎಕರೆ ಜಮೀನಿಗೆ ಪರಿಹಾರ ನೀಡಿಲ್ಲ. 19 ನಿವೇಶನಗಳನ್ನು ಜಿಟಿಡಿ ಕುಟುಂಬ ಪಡೆದುಕೊಂಡಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಈ ಸಂಬಂಧ ಭೂ ಮಾಲೀಕನ ಮನೆಗೆ ತೆರಳಿ ಮಾತುಕತೆ ನಡೆಸಿರುವ ಫೋಟೋ ಸಹ ಬಿಡುಗಡೆ ಮಾಡಿದ್ದಾರೆ. ಸರ್, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕರಣ ಕೇವಲ 50-50 ಅನುಪಾತ ನಿವೇಶನ ಪಡೆದಿರೋ ಅನ್ನೋದಷ್ಟೇ ಅಲ್ಲ, ಬೆನಾಮಿ ಹೆಸರಲ್ಲೂ ಕೂಡ ಅಕ್ರಮ ವ್ಯವಹಾರ ನಡೆದಿದೆ ಅಂತೇಳಿ ನಾನು ದೂರು ದಾಖಲು ಮಾಡಿರೋಂಥದ್ದು. ಸೊ ಇದಕ್ಕೆ ಪೂರಕವಾಗಿ ಈಗಾಗಲೇ ಸಾಕಷ್ಟು ಮಾಹಿತಿ ದಾಖಲೆಗಳನ್ನು ಲೋಕಾಯುಕ್ತ ಅಧಿಕಾರಿಗಳಿಗೆ ಮತ್ತು ಜಾರಿ ನಿರ್ದೇಶ ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ. ಒಂದು 6 ಫೋಟೋಗಳು ಸಿಗುತ್ತೆ. ಆ ಫೋಟೋಗಳು ಗಮನಿಸಿದಾಗ ದೇವನೂರು ಗ್ರಾಮದ ಸರ್ವೆ ನಂಬರ್ 81/2ರ ಮಾಲೀಕರ ಮನೆಗೆ ಚಾಮುಂಡಿ ಕ್ಷೇತ್ರದ ಶಾಸಕರಾದ ಶ್ರೀ ಜಿಟಿ ದೇವೇಗೌಡ ಮತ್ತು ಅವ್ರ ಮಗ ಜಿಡಿ ಹರೀಶ್ ಗೌಡ ಅವರು ಹೋಗಿ ಅಲ್ಲಿ ಮಾತುಕತೆ ನಡೆಸಿರೋಂಥದ್ದು, ಅವರಿಗೆ ಚೆಕ್ಗಳನ್ನು ನೀಡಿರೋಂಥದ್ದು ಸ್ಪಷ್ಟ ತಿಳಿಬರ್ತದೆ. ಅಂದರೆ ಅವರು ನಡೆಸಿದ ವ್ಯವಹಾರವನ್ನು ಅವರ ಜಿಟಿ ದೇವೇಗೌಡರ ಸಹೋದರಿಯ ಮಗ ಮಹೇಂದ್ರನ ಹೆಸರಲ್ಲಿ ಕ್ರಯಪತ್ರ ನೋಂದಣಿ ಮಾಡಿಕೊಂಡು ಆ ಜಮೀನಿಗೆ ಪರಿಹಾರ ಕೊಟ್ಟಿಲ್ಲ ಅನ್ನೋ ಹೆಸರಲ್ಲಿ 50-50 ಅನುಪಾತ ನಿವೇಶನ ಪಡೆದ ಸ್ಪಷ್ಟ ತಿಳಿಬರ್ತದೆ. ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.